ಹಾಯ್ ದೋಸ್ತರ ಎಲ್ಲರಿಗೂ ನಮಸ್ಕಾರ. ಈಗ ನೀವೇನಿಲ್ಲಿ ಫೋಟೋದ ನೋಡಕತ್ತೀರಿ ಅಲ್ಬೇನಿಕ್ ಥೇಕ್ಸ್ ಅಂತ ಒಂದು ಒರಿಜಿನಲ್ ಒಂದು ಏನದ ಡೂಪ್ಲಿಕೇಟ್. ಅದು ನೀವು ಮಾರ್ಕೆಟ್ನಾಗ ಏನದ ಗೊತ್ತಿಲ್ಲಾರ್ದವ್ರು ಹೋದ್ರೆ ಅಲ್ಬೇನಿಕ್ ಅಂತ ಹೇಳೋಣ ಅದನ್ನು ಕೊಟ್ಬಿಡ್ತಾರೆ. ಅವರು ಹೊರಗೆ ಮೋಸ ಮಾಡ್ತಿರ್ತಾರೆ. ಅದನ್ನು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಹೆಂಗೆ ಕಂಡು ಹಿಡಿದದನ್ನು ಈ ವಿಡಿಯೋದಾಗ ನೋಡೋಣತ್ತ. ಈಗ ಫಸ್ಟ್ ಒರಿಜಿನಲ್ ಅಲ್ಬೇನಿಕ್ ಸೇಮ್ ಕಂಟೆಂಟ್, ಸೇಮ್ ಅಲ್ಬೆಂಡಿಜಾಲ್ ನಿಕೋಸಿಲಮೈಡ್ ಸೇಮ್ ಕಂಟೆಂಟ್ ಇರ್ತೈತಿ. ಮತ್ತು ಡೂಪ್ಲಿಕೇಟ್ನಾಗೂ ಸೇಮ್ ಕಂಟೆಂಟ್ ಇರ್ತದೆ. ಆದ್ರೆ ಕಂಪ್ನಿ ಬೇರೆ. ಅದು ಸಾದಾ ಕ್ವಾಲಿಟಿ, ಇದು ಒರಿಜಿನಲ್ ಅಲ್ಬೇನಿಕ್ ಅನ್ನೋದು ಚಲೋ ಕ್ವಾಲಿಟಿ. ಅದು ಈಗ ಒಂದೇದು ಅಲ್ಬೇನಿಕ್ ಒರಿಜಿನಲ್ ಥೇಕ್ಸ್ ಅಂತ ಹೆಂಗೆ ಕಂಡು ಹಿಡಿದಪ್ಪ ಅಂತಂದ್ರೆ ಅದ್ರ ಮ್ಯಾಗ ಫೋಟೋ ನೋಡ್ಬೇಕು. ಕ್ಲಿಯರ್ ಅಲ್ಬೇನಿಕ್ ಥೇಕ್ಸ್ ಅಂತ ಏನೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ರೀ, ಅಲ್ಬೇನಿಕ್ ಅತ್ತೆ ಬರ್ದಿರ್ಬೇಕು. ಮತ್ತು ವೆಟ್ ಇಂಡಿಯಾ ಥೇಕ್ಸ್ ಅಂತ ಮ್ಯಾಗ ಬರ್ದಿರ್ಬೇಕು ಅದು ಕಂಪ್ನಿ ಹೆಸರು. ಮತ್ತು ಬಾಟ್ಲಿ ತಳಗ ನೋಡಿದ್ರೆ ವೆಟ್ ಇಂಡಿಯಾ ಥೇಕ್ಸ್ ಅಂತ ಬರ್ದಿರ್ಬೇಕು. ಸುತ್ತಲೂ ಇದು ಇರ್ತೈತಿ, ಪಫ್ ಇರ್ತದೆ. ಅದಕ್ಕೆ ಈ ಸದ್ದ ಡೂಪ್ಲಿಕೇಟ್ ಹೆಂಗೆ ನೋಡ್ಬೇಕಪ್ಪ ಅಂತಂದ್ರೆ ಅದು ಏನದು ಸಾದಾ ಲೋ ಕ್ವಾಲಿಟಿ ಒಳಗೆ ಒಂದು ಸ್ಟಿಕ್ಕರ್ ಹಚ್ಚಿರ್ತಾರೆ. ಅದಕ್ಕೆ ಸುತ್ತ ನೋಡಿದ್ರೆ ಏನದು ಅದು ಸುತ್ತ ಸ್ಟಿಕ್ಕರ್ ಇರೋದಿಲ್ಲ ಅದಕ್ಕೆ. ಮತ್ತು ಕಂಪ್ನಿದು ವೆಟ್ ಇಂಡಿಯಾ ಅಂತ ಹೇಳಿಕಿಸಂತ ಬಾಟ್ಲಿ ಮ್ಯಾಗೂ ಬರ್ದಿಲ್ಲ, ಮತ್ತು ಬಾಟ್ಲಿ ತಳಗೂ ಬರ್ದಿರಂಗಿಲ್ಲ. ಅದು ಒರಿಜಿನಲ್ಕೇನು ಬಾಟ್ಲಿ ತಳಗ ವೆಟ್ ಇಂಡಿಯಾ ಅಂತ ಬರ್ದಿರ್ತಾರ, ಹಂಗೆ ಬರ್ದಿರೋದಿಲ್ಲ. ಅವಾಗ ಹೊರಗೆ ಏನು ಮಾಡಿಬಿಡ್ತಾರೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ ರೈತರಿಗೆ ಏನದು ಮೋಸ ಮಾಡಿಬಿಡ್ತಾರೆ. ಅದಕ್ಕೇನದ ಅದು ಕಂಪ್ನಿ ನೋಡಿಕಿಸಂತ ಒರಿಜಿನಲ್ ಕಂಡು ಹಿಡಿದು ತೊಗೋಬೇಕು. ಮತ್ತು ಈ ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಇದು ಸಾದಾ ಕಂಪ್ನಿನಿ ಏನದ ಅದಕ್ಕೆ ಇದು ಅಲ್ಬೇನಿಕ್ ಏನು ಲೇಬಲ್ ಅದ, ಬ್ರ್ಯಾಂಡ್ ಲೇಬಲ್ ಅದ, ಅದನ್ನೇ ಏನದು ಕಾಪಿ ಮಾಡಿಸಿ ಸ್ಟುಡಿಯೋದಾಗ ಅದು ಒಂದು 20 ರೂಪಾಯಿ ಕೊಟ್ಟು ಅದು ಸ್ಟಿಕ್ಕರ್ ಮಾಡಿಸಿ ಅದೇ ಸ್ಟಿಕ್ಕರ್ ಅದು ಸಾದಾ ಕ್ವಾಲಿಟಿಗೆ ಹಚ್ಚಿಕಿಸಂತ ಮಾಡ್ತಿರ್ತಾರೆ. ನೀವು ನೋಡಿ ಕಂಡು ಹಿಡಿದಕಿಸಂತ ತೊಗೋಬೇಕು. ಅದನ್ನು ವೆಟ್ ಇಂಡಿಯಾ ಥೇಕ್ಸ್ ಅಂತ ತಳ ಬರ್ದಿದ್ದು. ಒಟ್ಟು ಒರಿಜಿನಲ್ ಪ್ರಾಡಕ್ಟ್ ಹಾಕಿದ್ರೆ ಏನದ ರಿಸಲ್ಟ್ ಕೊಡ್ತೈತಿ. ಅದು ಸಾದಾ ಕ್ವಾಲಿಟಿ. ಅದು ಎಷ್ಟು ಅದು ಹಾಕ್ಲಾರ ನಮ್ಗೆ ವೇಸ್ಟ್. ಅದು ತೋಳೋ ಮುಂದೆ ಯಾರೂ ಮೋಸ ಹೋಗ್ಬೇಡ್ರಿ, ನೋಡಿ ಏನದು ಒರಿಜಿನಲ್ ತೋರಿ. ಒಟ್ಟು ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಂಥವು ಚಲೋ ಇನ್ಫಾರ್ಮೇಟಿವ್ ವಿಡಿಯೋಸ್ ಹೇಳ್ತಿರ್ತೀನಿ. ಈಗ ಒರಿಜಿನಲ್ ಅಲ್ಬೇನಿಕ್ ಅದು ಎದಕ್ಕೆ ಬರ್ತದಪ್ಪ ಅಂತಂದ್ರೆ, ಈಗ ಕುರಿ ಅಥವಾ ಆಡು ಏನು ಮೆಗ ಉಚ್ಕೊಳ್ಳೋದು ಮಾಡ್ತಿರ್ತೈತಿ. ಉಚ್ಕೊಳ್ಳೋದು ಅಂದ್ರೆ ಹಿಂದೆ ಜಂತು ಬೀಳೋದು ಅಂದ್ರೆ ಲಿಕ್ವಿಡ್ ಉಚ್ಕೋತಿರ್ತಾವೆ. ಆ ಟೈಮ್ದಾಗ ಏನದ ನೀವು ಕನಿಷ್ಠ ಅಂದರೂ ವರ್ಷಕ್ಕೆ 2 ಸರಿ 6 ತಿಂಗಳಿಗೆ ಒಮ್ಮೆ ಹಾಕೊಳ್ಳೇಬೇಕು. ಇದನ್ನು ವರ್ಷಕ್ಕೆ 2 ಸರಿ ಒಟ್ಟು ಅಲ್ಬೇನಿಕ್ ಹಾಕೇಬೇಕು. ಅಂದ್ರೆ ಏನದ ಏನು ಡೆತ್ ಲುಕ್ಸಾನ್ ಅದು ಏನು ಆಗೋದಿಲ್ಲ. ಇದಕ್ಕೆ ಎಲ್ಲ ಥರ ಕಂಟ್ರೋಲ್ ಮಾಡ್ತೈತಿ. ಹಾಗೆ ವ್ಯಾಕ್ಸಿನು ಮಾಡ್ಕೋಬೇಕು. ET PPR ಬ್ಲಡ್ ಹಂಗೆ ಅದು ಮಾಡಿದ್ರೆ ಏನದು ಏನು ಜಡ್ ಅದು ಜಾಸ್ತಿ ಏನು ಬರಲ್ಲ. ಮತ್ತು ಇದು ಅಲ್ಬೇನಿಕ್ ಹಾಕೋದು ಹೆಂಗೆ ಡೋಸಪ್ಪ ಅಂತಂದ್ರೆ, ದೊಡ್ಡ ಆಡ ಮತ್ತು ಕುರಿಗಳಿಗೆ 10 ml ಹಾಕಬೇಕು. ಸಣ್ಣ ಮರಿಗಳಿದ್ರೆ 5 ml ಹಾಕೋಬೇಕು. ಎದ್ದುಗಳೇ ಖಾಲಿ ಹೊಟ್ಟೆಲೆ ಹಾಕಿ 1 ತಾಸು 2 ತಾಸು ತನೂ ಏನು ಮೇವು ನೀರು ಅದು ಏನು ಕೊಡಬಾರ್ದು. ಅಂದ್ರೆ ಪರ್ಫೆಕ್ಟ್ ಡಿವರ್ಮಿಂಗ್ ಆಗ್ತದೆ ಅದು. ಈಗ ಅದಕ್ಕಿಂತ ಸಣ್ಣ ಮರಿ ಅಂದ್ರೆ ಮೇವು ತಿನ್ನೋ ಮರಿ ಈಗೀಗ ಮೇವು ಕಸ್ತಿರ್ತಾವೆ. ಒಂದು 1.5 ತಿಂಗಳ 2 ತಿಂಗಳ ಮರಿಗೆ 2 ml ಅಷ್ಟೇ ಹಾಕೋಬೇಕು. ಅವು ಫುಲ್ ಸ್ಟ್ರಾಂಗ್ ಇರ್ತೈತಿ, ಜಾಸ್ತಿ ಹಾಕೋಬಾರ್ದು. ಮತ್ತು ಇದು ಒಂದೇ ಗೊತ್ತದವ ಅಂಥೇಳಿ ಜಂತನೇ ಔಷಧ ಇದನ್ನು ಒಂದೇ ಕಂಟಿನ್ಯೂ ಅಲ್ಬೇನಿಕ್ಕೆ ಒಟ್ಟ ಹಾಕಬಾರ್ದು. ಅಲ್ಬೇನಿಕ್ ಕಂಟಿನ್ಯೂ ಒಟ್ಟ ಹಾಕಬಾರ್ದು. ಅದ್ರದ್ದು ಏನು ಡಿವರ್ಮಿಂಗ್ ಶೆಡ್ಯೂಲ್ ಅದು ಏನು ಗೊತ್ತಿದ್ದಿಲ್ಲ ಅಂದ್ರೆ ಅದು ಯೂಟ್ಯೂಬ್ದಾಗ ನಂದು ಫುಲ್ ವೀಡಿಯೋ ಐತಿ, ಹೋಗಿ ನೋಡ್ರದು. ಪರಸ್ಪರನೂ ಒಟ್ಟು ಇದನ್ನೇ ಹಾಕಬಾರ್ದು, ಕಂಟಿನ್ಯೂ ಚೇಂಜ್ ಮಾಡ್ಬೇಕು ಹಂಗೆ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಾ ಏನು ಹೇಳ್ತೀನಂದ್ರೆ, ನಿಮ್ಗೆ ಔಷಧ ಎಲ್ಲಿ ಖಾತ್ರಿ ಕೊಡ್ತಾರ, ಎಲ್ಲಿ ಚಲೋ ಮೊದಲಿಂದ ಕೊಡ್ತಾರ ಅಲ್ಲೇ ಹೋಗಿ ತೋರಿ. ಈಗ ಎಲ್ಲ ಮೆಡಿಸಿನ್ ಎಲ್ಲನೂ ಎರಡು ಥರ ಕ್ವಾಲಿಟಿ ಬಂದವ. ಈಗ ಒಂದು ಚಲೋದು, ಒಂದು ಡೂಪ್ಲಿಕೇಟ್, ಒಂದು ಅದ್ರ ಕಾಪಿ ಮಾಡಲ್ಲ ಅಂತೇಳಿ.